ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಮಂಜುಳಾ ನಾಗರಾಜು ಅವರ ಕೊಲೆಗೆ ಪ್ರಯತ್ನ ನಡೆಸಲಾಗಿದೆ. ಮಂಜುಳಾ ಪ್ರಯಾಣ ಮಾಡುತ್ತಿದ್ದಂತ ಕಾರಿನ ಮೇಲೆ 2 ಲಾರಿಗಳನ್ನು ಹತ್ತಿಸಿ ಕೊಲೆಗೆ ಯತ್ನ ಮಾಡಲಾಗಿದ್ದು, ರಾಜಕೀಯ ದುರುದ್ದೇಶದಿಂದ ಕೊಲೆಗೆ ಸಂಚು ಮಾಡಿದ್ದಾರೆ ಅಂತ ದೂರು ನೀಡಲಾಗಿದೆ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಗೋಡೆಕೆರೆಯಲ್ಲಿ ಪ್ರಚಾರ ಮುಗಿಸಿಕೊಂಡು ಚಿಕ್ಕನಾಯಕನಹಳ್ಳಿಗೆ ವಾಪಸ್ ಬರಬೇಕಾದ್ರೆ ಈ ಒಂದು ಕೊಲೆ ಯತ್ನ ನಡೆದಿದೆ. ಮಂಜುಳಾ ಕಾಲಿಗೆ ಬಲವಾದ ಗಾಯಗಳಾಗಿದ್ದಾವೆ. ಜೊತೆಗೆ ಕೂಡಲೇ ಅಲ್ಲಿ ಬೆಂಬಲಿಗರು ಅವರನ್ನು ಆಸ್ಪತ್ರೆಗೆ ರವಾನೆ ಮಾಡ್ತಾರೆ. ಅಪಘಾತದಿಂದ ಕಾರಿನ ಮುಂಭಾಗ ಸಂಪೂರ್ಣವಾಗಿ ಜಖಮಾಗಿದ್ದು, ಲಾರಿಗಳನ್ನು ಬೆನ್ನತ್ತಿದ್ರೂ ಕೂಡ ಚಾಲಕರು ಅಲ್ಲಿಂದ ಮಿಂಚಿನ ವೇಗದಲ್ಲಿ ತಪ್ಪಿಸಿಕೊಂಡಿದ್ದಾರೆ. ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ ಮಂಜುಳಾ ಅವರ ಪಿಎ ಅಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಕಾರಿನಲ್ಲಿ 4 ಜನರಿದ್ದು ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಎಲ್ಲರೂ ಕೂಡ ಈಗ ಬಚಾವಾಗಿದ್ದಾರೆ. ಇದು ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಅವರ ಮೇಲೆ ಹಾಕಿರುವಂತಹ ಒಂದು ದಾಳಿ ಅಂತ ಹೇಳಬೇಕು. ಚುನಾವಣಾ ಪ್ರಚಾರ ಮುಗಿಸಿಕೊಂಡು ವಾಪಸ್ ಬರಬೇಕಾದ್ರೆ ಚಿಕ್ಕನಾಯಕನಹಳ್ಳಿ ಬಳಿ ಈ ಒಂದು ಅಟ್ಯಾಕ್ ಆಗಿದೆ. ಹಾಗಾಗಿ ಈ ಒಂದು ಚುನಾವಣೆ ಈಗಾಗಲೇ ಘೋಷಣೆ ಆಗಿರೋದ್ರಿಂದ ಈಗಾಗಲೇ ಇಂಥ ಪ್ರಯತ್ನಗಳಾಗ್ತಿರೋದು ಆತಂಕ ಮೂಡಿಸ್ತಾ ಇದೆ.